ತಮ್ಮ ಮತವನ್ನು ನೀಡಬೇಕು. ಕಾರಣ ಏನಂದರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ಅನೇಕ ರೀತಿಯ ಸುಧಾರಣೆಗಳನ್ನು ತಂದಿದ್ದಾರೆ. 150-160 ಹೆಚ್ಚಿನ ಯೋಜನೆ ತಂದಿದ್ದಾರೆ. ಅವರ ದೃಷ್ಟಿಯಲ್ಲಿ ಯುವಶಕ್ತಿ, ನಾರಿ ಶಕ್ತಿ, ಬಡವರ ಕಲ್ಯಾಣ ಮತ್ತು ರೈತರ ಕಲ್ಯಾಣ, ಈ 4 ಅವರ ಆಧಾರ ಸ್ತಂಭಗಳು ಈ ವರ್ಷದ ಪ್ರಣಾಳಿಕೆಯಾಗಿದೆ. ಮತ್ತು ನಮಗೆಲ್ಲ ಗೊತ್ತಿದ್ದಾಗೆ ಈ ದೇಶಕ್ಕೆ ಸ್ವಚ್ಛ ಭಾರತದ ಕಲ್ಪನೆ ಕೊಟ್ಟಂಥವ್ರು, ಮೇಕ್ ಇನ್ ಇಂಡಿಯಾ ಕಲ್ಪನೆ ಕೊಟ್ಟಂಥವ್ರು, ಆತ್ಮನಿರ್ಭರ ಕಲ್ಪನೆ ಕೊಟ್ಟಂಥವ್ರು, 80 ಕೋಟಿ ಜನರಿಗೆ ಉಚಿತ ಪಡಿತರ ಕೊಡ್ತಾ ಇರ್ತಕ್ಕಂಥದ್ದು, ಆಯುಷ್ಮಾನ್ ಭಾರತ, ಜನ್ಧನ್, ಈ ರೀತಿ ಜನೌಷಧಿ ಮುಂತಾದ ಅನೇಕ ಯೋಜನೆಗಳ ಮೂಲಕ ನಮ್ಮ ಭಾರತೀಯರ ಬದುಕನ್ನು ಹಸನುಗೊಳಿಸ್ತಕ್ಕಂಥ ದಿಸೆಯಲ್ಲಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಯಾರೋ ಕೇಳಿದ್ರು ಮೋದಿಯವರಿಗೆ ಪರಿವಾರವೇ ಇಲ್ಲ ಅಂತ. ಮೋದಿಯವರಿಗೆ ಪರಿವಾರ ಇಲ್ಲ, ಮೋದಿಯವರಿಗೆ ಈ ದೇಶದ ಜನರೇ ಪರಿವಾರ, ಅವರೇ ಕುಟುಂಬ. ಹಾಗಾಗಿ ನೀವು ಕೊಡ್ತಕ್ಕಂಥ ಮತದಿಂದ ಸೋಮಣ್ಣನವನ್ನು ಗೆಲ್ಲಿಸ್ದಂಗಾಗುತ್ತೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಗೌರವ ಕೊಟ್ಟಂತಾಗುತ್ತೆ, ವಿಜೇಂದ್ರ ಅವ್ರಿಗೆ ಗೌರವ ಕೊಟ್ಟರೆ. ಹೆಚ್ಚಾಗಿ ಈ ಬಾರಿ ಜನತಾದಳದೊಂದಿಗೆ ನಾವು ಜೊತೆಲಿದ್ದೇವೆ. ಹಾಗಾಗಿ ಜನತಾದಳದ ಹಿರಿಯ ಮುಖಂಡರಾದ ಸನ್ಮಾನ್ಯ ದೇವೇಗೌಡರಿಗೆ ನಾವು ಗೌರವ ಕೊಟ್ಟಂತಾಗುತ್ತೆ, ಕುಮಾರಸ್ವಾಮಿಯವರಿಗೆ ಗೌರವ ಕೊಟ್ಟಂತಾಗುತ್ತೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವು 26ನೇ ತಾರೀಕು ನೇರವಾಗಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಕಮಲದ ಗುರುತು ಸೋಮಣ್ಣನವರು ಸಚಿವರಾಗಿದ್ದಾರೆ. ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಒಳ್ಳೆ ಕೆಲಸ ಮಾಡ್ತಾರೆ, ಕೈಗೆ ಸಿಗ್ತಾರೆ, ನಮ್ಮ ನೋವಿನಲ್ಲಿಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಅಖಂಡತೆ, ಇವತ್ತು ಇಡೀ ವಿಶ್ವದಲ್ಲಿ ಮೋದಿಜಿ ಅಂದರೆ ಏನೋ ಗೌರವ. ಭಾರತ ಅಂದರೆ ಎಲ್ಲರಿಗೂ ಒಂದು ರೀತಿಯ ಭಯ ಉಂಟಾಗಿದೆ. ಏಕೆಂದರೆ ಭಾರತ ಅಷ್ಟು ವೇಗದಲ್ಲಿ ಬೆಳೀತಾ ಇದೆ. ಮುಂದೊಮ್ಮೆ ಚೀನಾ, ಜಪಾನ್ಗಳನ್ನು ಮೀರಿಸುವಂತಹ ಶಕ್ತಿ ಭಾರತಕ್ಕೆ ಬಂದರೆ ಅದು ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಏನಂದರೆ, ಒಬ್ಬ ನಾಯಕ. ಬೇರೆ ಪಕ್ಷಗಳಲ್ಲಿ ನಾಯಕರೇ ಇಲ್ಲ, ನಾಯಕರಿಲ್ಲದೆ ಅನಾಥ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಇಂಡಿಯಾ ಅಂತ ಪಕ್ಷ ಕಟ್ಟಿಕೊಂಡು INDIA, ಐಗೆ ಫುಲ್ ಸ್ಟಾಪು, ಎನ್ಗೆ ಫುಲ್ ಸ್ಟಾಪು, ಡಿಗೆ ಫುಲ್ ಸ್ಟಾಪು, ಐಗೆ ಫುಲ್ ಸ್ಟಾಪು, ಎಗೆ ಫುಲ್ ಸ್ಟಾಪು ಮತ್ತು ಸ್ಟಾಪು. ನಾಯಕರು ಯಾರಿದ್ದಾರೆ ಅಲ್ಲಿ? ಆದರೆ ಇಲ್ಲಿ ನಾಯಕರಿದ್ದಾರೆ. ಮೋದಿಜಿಯವರು ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಂತ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ದಯಮಾಡಿ 26ನೇ ತಾರೀಕು ನಮ್ಮ ತುಮಕೂರು ಲೋಕಸಭೆಯಿಂದ ಇಲ್ಲಿ ತುಮಕೂರಿನಲ್ಲಿ ಭಾಳಷ್ಟು ಕೆಲಸಗಳು ಈಗ ಹೇಳ್ತಾ ಇದ್ರು. ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕು. ನಾನು ಅಗ್ರಿಕಲ್ಚರ್ ಮಾರ್ಕೆಟ್ ಕಮಿಷನರ್ ಆಗಿದ್ದಾಗಿದ್ದು ಬೇಡಿಕೆ ಇದೆ. ಅಂಥ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತಕ್ಕಂಥ ದಿನ ಮುಂದೆ ಬರ್ತದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ಬಿಸಿಲಿನ ಬೇಗಿನಲ್ಲಿ ತಾವೆಲ್ಲ ಬಂದಿದ್ದೀರಿ. ನಮಗೆಲ್ಲ ಸನ್ಮಾನ್ಯ ಲೋಕೇಶ್ ಅವರು ನಮ್ಮ ಹಿರಿಯ ಮಿತ್ರರು, ಅವರು ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೆ. ಅವರು ಪೊಲೀಸ್ ಇಲಾಖೆಯಲ್ಲಿದ್ದರು, ನಾನು ಜಿಲ್ಲಾಧಿಕಾರಿಯ ಕೆಲಸ ಮಾಡ್ತಾಯಿದ್ದೆ. ಒಳ್ಳೆ ಪ್ರತಿಭಾವಂತ ವ್ಯಕ್ತಿ, ಮುಂದೆ ಅವ್ರಿಗೂ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ನಾನು ಆಶಿಸ್ತಾ, ಈ ಬಾರಿಯ ನಿಮ್ಮ ಮತ BJPಗೆ, ನಿಮ್ಮ ಮತ ಮೋದಿಜಿಯವರಿಗೆ, ನಿಮ್ಮ ಮತ ಸೋಮಣ್ಣನವರಿಗೆ, ನಿಮ್ಮ ಮತ ವಿಕಸಿತ ಭಾರತ, ಸದೃಢವಾದ ಭಾರತಕ್ಕೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ವಂದನೆ ಸಲ್ಲಿಸ್ತೇನೆ. ನಮಸ್ಕಾರ. बोलो भारत माता की जय, बोलो मोदी की जय, बोलो येडियूरप्पा की जय, बोलो देवेगौड़ा की जय. ಕ್ರಮ ಸಂಖ್ಯೆ 3 ಎಲ್ಲ ಕೂಡ 50 ಜನರ ಒಂದು ನಿಮಿಷ ಮಂಜಣ್ಣ ಒಂಚೂರು ಹಾಂ ದೇವರು ಈಗ ನೋಡ್ರಿ ಹಂಗಿಡ್ರಿ ಹಾಂ ಓಕೆ ಹಾಂ ನೋಡಿ जय श्री राम, जय श्री राम, जय श्री राम, जय मोदी जी की, येडियूरप्पा जी की, बीजेपी पक्ष के वी ಸೋಮಣ್ಣನವರಿಗೆ जय श्री राम, जय श्री राम, जय श्री राम, जय श्री राम.